ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಮುಖಾಂತರ ನಿಮಗೆ ಮತ್ತಷ್ಟು ವಿಡಿಯೋಗಳು ಮಾಡಬೇಕು, ಮತ್ತಷ್ಟು ಸಮಾಚಾರವನ್ನು ನೀಡಬೇಕು, ಅಥವಾ ನಾವು ಹೇಳಿರುವಂತಹ ಸಮಾಚಾರ ಸಾಕಷ್ಟು ಜನಕ್ಕೆ ರೀಚ್ ಆಗಬೇಕು ಅಂದರೆ ನೀವು ಕೊಡ್ತಾ ಇರುವಂತಹ ಲೈಕ್ ಮುಖಾಂತರ ಕೊಡುವಂತಹ ಪ್ರೋತ್ಸಾಹ, ಹೈಪ್ ಮುಖಾಂತರ ಕೊಡುವಂತಹ ಪ್ರೋತ್ಸಾಹ ನಮಗೆ ಸಾಕಷ್ಟು ಶಕ್ತಿ ನೀಡುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ನಾವು ಈ ಹೊಸ ಆಂಗ್ಲ ವರ್ಷ 2026ರಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂಥ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಈಗ ಈ ಕೆಲವೊಂದು ನಕ್ಷತ್ರಗಳಲ್ಲಿ, ಮುಖ್ಯವಾಗಿ ಕೆಲವೊಂದು ನಕ್ಷತ್ರದವರೆಗೆ ಈ 2026ನೇ ವರ್ಷ ಯಾವ ರೀತಿ ಜನ್ಮ ನಕ್ಷತ್ರದ ಪ್ರಕಾರ ನೋಡಿದ್ರೆ, ಕಟಕ ರಾಶಿಯಲ್ಲಿ ಬರುವಂತಹ ಆಶ್ಲೇಷ ನಕ್ಷತ್ರ, ಸರ್ಪ ನಕ್ಷತ್ರ, ಸರ್ಪಾಕೃತಿಯಲ್ಲಿರುವಂತಹ ಆಶ್ಲೇಷ ನಕ್ಷತ್ರ ಈ ಜಾತಕರಿಗೆ ಯಾವ ರೀತಿ 2026ನೇ ವರ್ಷ ಇರುತ್ತೆ ಅನ್ನುವಂತಹ ವಿಷಯಗಳು ನೋಡೋದಾದರೆ, 4 ಪಾದಗಳು ಬಂದು ಕೂಡ ನಮಗೆ ಚಂದ್ರ ಅಧಿಪತಿಯಾಗಿರುವಂತಹ ರಾಶ್ಯಾಧಿಪತಿ ಚಂದ್ರನ ಅಧೀನದಲ್ಲಿರುವಂತಹ ಕಟಕ ರಾಶಿಯಲ್ಲಿ ಬರುತ್ತೆ. ಸೊ ಇವರಿಗೆ ಈ ನಕ್ಷತ್ರದಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಆಶ್ಲೇಷ ನಕ್ಷತ್ರ ಅಷ್ಟು ಪ್ರಾಬ್ಲಮ, ಅಷ್ಟು ದೋಷನ, ವಿವಾಹದ ವಿಷಯದಲ್ಲಾಗಿರ್ಬೋದು, ಲೈಫಲ್ಲಿ ಗ್ರೋತ್ ಕಾಣುವಂತಹ ವಿಷಯದಲ್ಲಾಗಿರ್ಬೋದು, ಅಷ್ಟು ಕೆಟ್ಟ ನಕ್ಷತ್ರನ ಅಲ್ವೇ ಅಲ್ಲ. ಇದು ಏನಪ್ಪ ಅಂದರೆ ರಾಹುಕೇತು ನಾಗ ಸಂಬಂಧ ಇರುವಂತಹ ನಕ್ಷತ್ರ ಆಗಿರೋದ್ರಿಂದ ಮೊದಲನೇ ಪಾದದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ, ಶಿಶುವಿಗೆ ಯಾವುದೇ ರೀತಿ ದೋಷ ಇರಲ್ಲ. ಅದೇ ಎರಡನೇ ಪಾದದಲ್ಲಿ ಮಗು ಜನನವಾದರೆ ಜಾತಕರಿಗೆ ಶಿಶುವಿಗೆ ದೋಷ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಬಾಲ್ಯದಲ್ಲಿ ಪದೇ ಪದೇ ಇಮ್ಯುನಿಟಿ ಕಮ್ಮಿ ಇರೋದರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಉಂಟಾಗೋದಾಗಿರ್ಬೋದು. ಅದೇ ರೀತಿ 3-4 ಪಾದಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ತಾಯಿಗೆ ದೋಷ ಅಂತ ಹೇಳ್ತಾರೆ. ಅಂದರೆ ತಾಯಿ ಆರೋಗ್ಯ ಸಮಸ್ಯೆಗಳು ಅಥವಾ ತಾಯಿಗೆ ಮಾಡ್ತಾ ಇರುವಂತಹ ವೃತ್ತಿಯಲ್ಲಿ ಆಕಸ್ಮಿಕ ಕೆಲವೊಂದು ವಿಷಯಗಳು ನಡೆಯೋದು, ಈ ರೀತಿ ದೋಷ ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಪರಿಹಾರ ಇಲ್ಲ ಅಂದರೆ ಖಂಡಿತ ಇರುತ್ತೆ. ಯಾಕಂದರೆ ಮಗು ಹುಟ್ಟಿರುವಂತಹ ದಿನದಿಂದ 21 ದಿನಗಳ ಒಳಗಡೆ ಸ್ವಲ್ಪ ನಕ್ಷತ್ರ ಶಾಂತಿ, ರಾಹುಕೇತು ಶಾಂತಿ ಮಾಡಿಸುವುದರಿಂದ, ಇಲ್ಲ ಮಾಡಿಸಿಲ್ಲ 3 ತಿಂಗಳ ಒಳಗಡೆ ಮಾಡಿಸ್ಬೋದು. ಇಲ್ಲಿವರೆಗೂ ಮಾಡಿಸಿಲ್ಲ ಅಂದರೆ ಈಗ ಆಶ್ಲೇಷ ಬಲಿ ಅಂತ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಡಿಸ್ತಾ ಇರ್ತೇವೆ, ಅಲ್ಲಿ ಹೋಗಿ ಕೂಡ ನೀವು ನಕ್ಷತ್ರ ಶಾಂತಿಯನ್ನು ಮಾಡಿಸಬಹುದು. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ಯಾರು ಮಾಡಿಸಬಹುದು? ವಿವಾಹ ತೊಂದರೆ ಆಗ್ತಾಯಿದೆ ಅಥವಾ ವೈವಾಹಿಕ ನಂತರ ಮ್ಯಾರಿಟಲ್ ಲೈಫ್ ಸರಿ ಇಲ್ಲ, ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳು, ವೃತ್ತಿ ಉದ್ಯೋಗಗಳಲ್ಲಿ ಬೆಳವಣಿಗೆ ಕಾಣ್ತಾ ಇಲ್ಲ, ಶತ್ರುಕಾಟ ಜಾಸ್ತಿ ಇದೆ, ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ, ಇಂತಹ ವ್ಯಕ್ತಿಗಳು ನೀವು ಶಾಂತಿ ಮಾಡಿಸ್ಕೊಳ್ಳೋದು ಉತ್ತಮ. ಯಾಕಂದರೆ ಈ ಪರ್ಟಿಕ್ಯುಲರ್ ಆಶ್ಲೇಷ ನಕ್ಷತ್ರದವರು, ಇನ್ ಕೇಸ್ ನೀವು ಈಗ ನಾವು ಗೋಚಾರ ಫಲಗಳು ಹೇಳ್ತಾ ಇದ್ದೀವಿ ಬಿಡಿ, ಬಟ್ ನೀವು ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ, ಇನ್ ಕೇಸ್ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಗುರು ಮಹಾದಶೆ, ಬುಧ ಮಹಾದಶೆ, ರವಿ ದಶೆ, ಈ ದಶೆ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ವ್ಯಾಪಾರಗಳಾಗಿರ್ಬೋದು ಎಕ್ಸಲೆಂಟಾಗಿ ಕೂಡಿ ಬರುತ್ತೆ. ಗುರು ಮಹಾದಶೆ, ಬುಧ ಮಹಾದಶೆ, ರವಿ ದಶೆ, ಈ ದಶೆಗಳಲ್ಲಿ ಮಾತ್ರ ನಿಮಗೆ ತುಂಬ ಅನುಕೂಲವಾಗಿರುತ್ತೆ. ಆಶ್ಲೇಷ ನಕ್ಷತ್ರದವರೆಗೆ ವೃತ್ತಿ ವ್ಯಾಪಾರಗಳಿಗೆ, ಈ ವಿವಾಹಕ್ಕೆ, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಕೂಡ ಶುಕ್ರ ಚಂದ್ರ ಪರವಾಗಿಲ್ಲ, ಮಿಶ್ರ ಫಲಗಳು ಕೊಡ್ತಾ ಇರುತ್ತೆ. ಶುಕ್ರದಶೆ ಚಂದ್ರದಶೆನೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಕೊಡ್ತಾ ಇರುತ್ತೆ. ಆದರೆ ಆಶ್ಲೇಷ ನಕ್ಷತ್ರದವರು ಮುಖ್ಯವಾಗಿ ರಾಹು ದಶೆ, ಕೇತು ದಶೆ ನಡೆಯುವಂಥ ಸಂದರ್ಭಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಆಕಸ್ಮಿಕವಾಗಿ ನಡೀತಾ ಇರುವಂತಹ ಅವಮಾನಗಳು, ಅಪಘಾತಗಳು, ಅನಾರೋಗ್ಯ ಸಮಸ್ಯೆಗಳು, ಈ ವಿಷಯಗಳಲ್ಲಿ ಈ ದಶೆ ನಡೀತಾ ಇದ್ದರೆ ಪ್ರತಿನಿತ್ಯವೂ ಕೂಡ ತಪ್ಪಿಲ್ಲ ಆ ಪರಮೇಶ್ವರನ ನೆನೆಸುತ್ತಾ, ಮಹಾಮೃತ್ಯುಂಜಯನನ್ನು ನೆನೆಯುತ್ತಾ ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿದಿನ ಪಾರಾಯಣ ಮಾಡಿ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಮಿಕುವ ಬಂಧನಾತ್ಯರ್ಮುಕ್ಷೀಯಮಾಮೃತಾತ್ ಅನ್ನುವಂತಹ ಮಂತ್ರವನ್ನು ಪ್ರತಿದಿನವೂ ಕೂಡ ನೀವು ಮನನ ಮಾಡ್ಕೊಳ್ತಾ ಇರಬೇಕು. ಪ್ರತಿದಿನ ನೀವು ಜಪ ಮಾಡ್ಕೊಳ್ತಾ ಇದ್ದರೆ ಈ ರಾಹು ಕೇತು ದಶೆಯಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಬಟ್ ಯಾವುದಕ್ಕೂ ಕೂಡ ಯಾವ ರೀತಿ ಗೊತ್ತಾಗುತ್ತೆ ನಮಗೆ ಈ ಯಾವ ದಶೆ ನಡೀತಾ ಇದೆ ಅಂದರೆ,
ನೀವು ಅನುಭವಸ್ಥರಾಗಿರೋ ನಿಮ್ಮ ಜಾತಕ ಟೈಮು, ಡೇಟ್ ಆಫ್ ಬರ್ತು, ಟೈಮು, ಈ ವಿಷಯಗಳ ಮುಖಾಂತರ ಅನುಭವಸ್ಥರುವಂತಹ ಈ ಜ್ಯೋತಿಷ್ಯಗಳ ಮುಖಾಂತರ ನೀವು ತೋರಿಸಿದ್ರೆ ಯಾವ ದಶೆ ನಡೀತಾ ಇದೆ, ಏನು ಅನುಕೂಲ, ಯಾವ ಪರಿಹಾರಗಳು, ಯಾವ ಗ್ರಹ ಉಚ್ಚ ಸ್ಥಾನದಲ್ಲಿದೆ, ಪ್ರತಿಯೊಂದು ವಿಷಯಗಳು ಸಂಪೂರ್ಣ ಜಾತಕ ವಿಶ್ಲೇಷಣೆ ಮುಖಾಂತರ ನೀವು ತಿಳ್ಕೋಬಹುದು. ಆಶ್ಲೇಷ ನಕ್ಷತ್ರದವರು ಯಾವ ರೀತಿ ಇರುತ್ತಾರೆ ಅಂದರೆ ತುಂಬ ಅದ್ಭುತವಾಗಿ ಆಕರ್ಷಣೀಯ ರೂಪದಲ್ಲಿ ಇರುತ್ತೆ. ತುಂಬ ಅಷ್ಟು ದಪ್ಪ ಇರೋಲ್ಲ, ಸ್ಥೂಲಕಾಯತೆ ಇರೋಲ್ಲ, ತುಂಬ ಸ್ಲಿಮ್ಮಾಗಿ ಇರ್ತಾರೆ, ತುಂಬ ಸಣ್ಣಕ್ಕೆ ಬಲಹೀನವಾಗಿ ಇರ್ತಾರೆ ನೋಡೋದಕ್ಕೆ. ಸೊ ಆದ್ದರಿಂದ ಆಕರ್ಷಣೀಯವಾಗಿ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಆದರೆ ಇವರಲ್ಲಿ ಕೋಪ ಆವೇಶಗಳು, ವಿಪರೀತವಾಗಿರುವಂತಹ ಕೋಪ ಆವೇಶಗಳಿರುತ್ತೆ, ಅದು ಕೆಲವೊಮ್ಮೆ ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತೆ. ಸೊ ಹುಷಾರು. ಇನ್ನು ಈ ವ್ಯಕ್ತಿಗಳು ಆಶ್ಲೇಷ ನಕ್ಷತ್ರದವರು ನೋಡೋದಕ್ಕೆ ತುಂಬ ಗಂಭೀರವಾಗಿ, ತುಂಬ ಇಂಟ್ರೋವರ್ಟ್ ಆಗಿ, ತುಂಬ ರಿಸರ್ವ್ಡ್ ಆಗಿ ಕಾಣಿಸಿದ್ರು ಕೂಡ ಒಳಗಡೆ ವ್ಯಕ್ತಿತ್ವ ತುಂಬ ಅದ್ಭುತ ಅಪರೂಪವಾಗಿರುವಂತಹ ವ್ಯಕ್ತಿತ್ವ, ಒಂದು ಸಣ್ಣ ಮಗುವಿನ ವ್ಯಕ್ತಿತ್ವವನ್ನು, ಒಳ್ಳೆಯ ಮನಸ್ಸನ್ನು ಇಟ್ಕೊಂಡಿರ್ತಾರೆ. ಮುಖ್ಯವಾಗಿ ಈ ಆಶ್ಲೇಷ ನಕ್ಷತ್ರದವರು ಮಾಡುವಂತಹ ದೈವೋಪಾಸನೆ, ಮಂತ್ರೋಪಾಸನೆ, ನಿತ್ಯ ಅನುಷ್ಠಾನಗಳಿಗೆ ಸಾಕಷ್ಟು ಫಲಗಳು ಸಿಗುತ್ತೆ. ಅಂದರೆ ಕೆಲವೊಂದು ಜನಕ್ಕೆ ದಿನ ಮಾಡ್ತಾ ಬಟ್ ಆ ಫಲಗಳು ಸ್ವಲ್ಪ ಡಿಲೇ ಆಗಿ ಬರ್ತಾ ಇರುತ್ತೆ. ಬಟ್ ಆಶ್ಲೇಷ ನಕ್ಷತ್ರದವರು ಮಾಡುವಂಥ ಅನುಷ್ಠಾನಗಳಿಗೆ, ಉಪಾಸನೆಗಳಿಗೆ, ಮಂತ್ರೋಚ್ಚಾರಣೆಗಳಿಗೆ ಇವರಿಗೆ ಇಮ್ಮಿಡಿಯೇಟ್ ರಿಸಲ್ಟ್ ಅನ್ನೋದು ಅವ್ರು ನೋಡ್ಬೋದು ಅವ್ರ ಜೀವನದಲ್ಲಿ. ಇನ್ನು ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ವೃತ್ತಿ ಉದ್ಯೋಗಗಳನ್ನು ನೋಡಿದ್ರೆ ಸಾಕಷ್ಟು ನಾವು ಗುರುಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಾಗಿರ್ತಾರೆ, ಒಳ್ಳೆಯ ಟೀಚಿಂಗ್ ಪ್ರೊಫೆಷನ್ಸಲ್ಲಿ ಇರ್ತಾರೆ, ಒಳ್ಳೆಯ ಪ್ರವಚನಗಳನ್ನು, ಧರ್ಮವನ್ನು ನೀಡುವಂತಹ ವ್ಯಕ್ತಿಗಳಾಗಿ ಇರ್ತಾರೆ, ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ಫೈನಾನ್ಸಲ್ಲಿ ಇರ್ತಾರೆ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ತುಂಬ ಜನ ಈ ಆಶ್ಲೇಷ ನಕ್ಷತ್ರದವರು ಇರುತ್ತಾರೆ. ಅಂದರೆ ಅದರ ಜೊತೆಗೆ ಈ ಭೂಮಿಯ ಮೇಲೆ ರಿಯಲ್ ಎಸ್ಟೇಟ್ ಮಾಡುವಂಥದ್ದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರ್ಬೋದು, ಭೂಮಿಯನ್ನು ಮಾರಿ ಮತ್ತೆ ಮಾರಿ ಅದನ್ನು ಕೊಂಡು ಅಗೇನ್ ರೊಟೇಷನ್ ಮಾಡ್ತಾ ಇರುವಂತಹ ಈ ಏಜೆಂಟ್ಗಳಾಗಿರ್ಬೋದು, ಈ ವ್ಯವಹಾರಗಳು ತುಂಬ ಅದ್ಭುತ ರೀತಿಯಲ್ಲಿ ಭೂಮಿಯ ಮೇಲೆ ಮಾಡುವಂಥ ವ್ಯವಹಾರಗಳು ಸೂಕ್ತವಾಗಿರುತ್ತೆ. ಅಂದರೆ ಇವರಿಗೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಆಗಿರ್ಬೋದು, ರಿಯಲ್ ಎಸ್ಟೇಟಲ್ಲಿ ತುಂಬ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ಪಡೆಯಬಹುದು. ಆದರೆ ಆಶ್ಲೇಷ ನಕ್ಷತ್ರದಲ್ಲಿ ಏನಪ್ಪ ಒಂದು ಮೈನಸ್ಸು ಅಂದರೆ, ಮುಖ್ಯವಾಗಿ ಯಾರನ್ನು ಇವರು ಅತಿಯಾಗಿ ನಂಬಿರ್ತಾರೋ ಅಂತಹ ವ್ಯಕ್ತಿಗಳ ಕೈಯಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಮೋಸ ಹೋಗಿದ ತಕ್ಷಣ ಬಟ್ ಆ ಮೋಸ ಈ ರೀತಿ ಮೋಸ ಮಾಡಿದ್ರ ಅಂತ ಆ ವಿಷಯಗಳನ್ನೇ ಬಗ್ಗೆ ಚಿಂತೆ ಮಾಡುತ್ತಾ ಮನಸ್ಸಿಗೆ ತಗೊಂಡು ತುಂಬ ದಿನಗಳಾಗುತ್ತೆ ಆ ವಿಷಯಗಳಿಂದ ಹೊರಗಡೆ ಬರೋದಕ್ಕೆ. ಆ ರೀತಿ ಕೊರಗ್ತಾ ಇರ್ತಾರೆ, ಈ ರೀತಿ ನಂಬಿದ್ದ ವ್ಯಕ್ತಿನ ಈ ರೀತಿ ಮೋಸ ಮಾಡಿದ್ರ ಅಂತ. ಇನ್ನು 2026ರಲ್ಲಿ ಈ ಆಶ್ಲೇಷ ನಕ್ಷತ್ರದವರಿಗೆ ಯಾವ ರೀತಿ ಇರುತ್ತೆ ಅಂದರೆ, ಫಿನಾನ್ಷಿಯಲಿ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ವಿಷಯಗಳಲ್ಲಿ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವಾಗಿರಬಹುದು, ಆದಾಯದಲ್ಲಿ ಹೆಚ್ಚಳ ಆಗಿರಬಹುದು. ಮುಖ್ಯವಾಗಿ ಈ ವರ್ಷ ವಿವಾಹಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಯಾರಿಗೆ ಈ ಆಶ್ಲೇಷ ನಕ್ಷತ್ರದವರಿಗೆ ಯಾವ ರಾಶಿಯವರು ಅನುಕೂಲವಾಗಿರ್ತಾರೆ ಅಂದರೆ, ಸಿಂಹರಾಶಿ, ತುಲಾರಾಶಿ, ಧನಸ್ಸು ರಾಶಿ, ಈ ವ್ಯಕ್ತಿಗಳ ಜೊತೆ ಮದುವೆ ಆಗೋದಕ್ಕೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ. ಇನ್ ಕೇಸ್ ಈ ರಾಶಿಯಲ್ಲಿ ಹುಟ್ಟಿದ ವ್ಯಕ್ತಿಗಳು ಇನ್ ಕೇಸ್ ಏನಾದರೂ ಸಂಬಂಧಗಳು ಬಂದರೆ ತುಂಬ ಅನುಕೂಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಮೀಡಿಯಾದಲ್ಲಿರುವಂಥದ್ದು, ಸಿನಿ ಫೀಲ್ಡ್ ಆಗಿರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಈ ಆಶ್ಲೇಷ ನಕ್ಷತ್ರದವರು ಇನ್ ಕೇಸ್ ಈ ಕ್ಷೇತ್ರಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಇರುತ್ತೆ. ಇನ್ನು ಹಾಲು, ನೀರು, ತರಕಾರಿ ಮತ್ತು ಈ ಲಿಕ್ವಿಡ್ ಐಟಮ್ಸ್ ಅಂದರೆ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಈ ವ್ಯಾಪಾರಗಳು ಮಾಡುವಂತಹ ವ್ಯಕ್ತಿಗಳೇ ಅದ್ಭುತವಾಗಿರುತ್ತೆ, ರೈತರಿಗೆ ಅನುಕೂಲವಾಗಿರುತ್ತೆ. ಆದರೆ ಆಶ್ಲೇಷ ನಕ್ಷತ್ರದವರು ಈ ವರ್ಷ ಮುಖ್ಯವಾಗಿ ಕೆಟ್ಟ ವ್ಯಸನಗಳಿಗೆ, ಕೆಟ್ಟ ಅಭ್ಯಾಸಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಕೆಟ್ಟ ಸಹವಾಸಗಳು, ಕೆಟ್ಟ ಅಭ್ಯಾಸಗಳು ನಿಮ್ಮನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಹಣಕಾಸಿನ ವಿಷಯಗಳಲ್ಲಿ ತುಂಬ ಲಾಸನ್ನು ಉಂಟು ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ಆ ವಿಷಯಗಳಿಗೆ ದೂರ ಇರೋದು, ಮುಖ್ಯವಾಗಿ ಸ್ತ್ರೀ ವ್ಯಾಮೋಹಕ್ಕೆ ದೂರ ಇರೋದು ಉತ್ತಮ. ಯಾಕಂದರೆ ಗೊತ್ತಿಲ್ಲ ಯಾರದ್ದು ನಿಜವಾದ ಪ್ರೀತಿ, ಯಾವುದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗೋಕ್ಕಾಗಲ್ಲ. ಈಗ ನಡೀತಾ ಇರೋಂಥ ಫಾಸ್ಟ್ ವರ್ಲ್ಡಲ್ಲಿ ವಿತಿನ್ ಎ ಕ್ಲಿಕ್, ವಿತಿನ್ ಎ ಬಟನ್ನಲ್ಲಿ ಏನೇನೋ ಆಕರ್ಷಣೆಗಳು, ಏನೇನೋ ಅಟ್ರ್ಯಾಕ್ಷನ್ಸು, ಕೈಯಲ್ಲೇ ವರ್ಲ್ಡನ್ನು, ವಿಶ್ವವನ್ನು ಇಟ್ಕೊಂಡು ಸುತ್ತಾಡ್ತಾ ಇದ್ದೀವಿ. ಮೊಬೈಲ್ ಅನ್ನುವಂತಹ ವರ್ಲ್ಡ್,
ಯಾವಾಗ ಏನಾಗುತ್ತೋ ಗೊತ್ತಲ್ಲ. ಬಟ್ ವ್ಯಾಮೋಹಗಳಿಗೆ ದೂರವಾಗೋದು, ಈ ಸ್ವಲ್ಪ ದೂರ ಇರೋದು ಈ ವರ್ಷ ಆಶ್ಲೇಷ ನಕ್ಷತ್ರವ್ರಿಗೆ ಹೇಳ್ತಾ ಇರುವಂತಹ ಒಂದು ಕಿವಿ ಮಾತು. ಸೊ ಆದ್ದರಿಂದ ಈ ರೀತಿ ಅಟ್ರಾಕ್ಷನ್ಸ್ಗೆ ಸ್ವಲ್ಪ ದೂರ ಇರಿ. ಯಾಕೆ ಇನ್ನು ಈ ವರ್ಷ ಗುರುವಿನ ಸ್ಥಾನ ನಾವು ನೋಡುವುದಾದರೆ ವ್ಯಯ ಲಗ್ನ ಮತ್ತು ದ್ವಿತೀಯ ಸ್ಥಾನದಲ್ಲಿ ಅನುಕೂಲವಾಗಿರುತ್ತೆ. ಅಂದರೆ ವ್ಯಯ ಸ್ಥಾನದಲ್ಲಿ ಯಾವಾಗಲಿಂದ ಜನವರಿಲಿಂದ ಜೂನ್ವರೆಗೆ 12ನೇ ಮನೆ ಖರ್ಚಿನ ಸ್ಥಾನ, ಮತ್ತು ಜೂನ್ಲಿಂದ ಅಕ್ಟೋಬರ್ ಕೊನೆಯವರೆಗೂ ಕೂಡ ರಾಶಿಯಲ್ಲೇ ಸ್ವಂತ ರಾಶಿಯಲ್ಲೇ ಕಟಕ ರಾಶಿಯಲ್ಲೇ ಎಕ್ಸ್ಟ್ರಾಕ್ಟ್ ಆಗ್ತಾನೆ, ಉಚ್ಚ ಸ್ಥಾನಕ್ಕೆ ಈ ಗುರು ಮಹಾಶಯ ಇರ್ತಾರೆ. ಆಮೇಲೆ ಧನಸ್ಥಾನಕ್ಕೆ ಹೋಗಿ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರ್ತಾರೆ. ಮುಖ್ಯವಾಗಿ ಜನವರಿಯಿಂದ ಜೂನ್ 1ನೇ ತಾರೀಕುವರೆಗೂ ಯಾವ ಸ್ಥಾನದ ಈ ಮುಖ್ಯವಾಗಿ 12ನೇ ಮನೆ ವ್ಯಯಭಾವ ಅಂತ ಹೇಳ್ತೀವಿ. ಇಲ್ಲಿ ಯಾವ ರೀತಿ ಫಲಗಳು ಕೊಡ್ತಾ ಇರ್ತಾರೆ ಆಶ್ಲೇಷ ನಕ್ಷತ್ರದವರಿಗೆ, ಸ್ವಲ್ಪ ಪ್ರತಿಯೊಂದು ಖರ್ಚುಗಳು ಜಾಸ್ತಿ ಆಗುತ್ತೆ, ಹಣಕಾಸಿನ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಶುಭ ಕಾರ್ಯಗಳಿಗೆ ನೀವೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರ, ಬಟ್ ಅದ್ಧೂರಿಯಾಗಿ ಮದುವೆ ಮಾಡುವ ಮುಖಾಂತರ ಖರ್ಚುಗಳು ಶುಭ ಕಾರ್ಯಗಳಿಗೆ ಖರ್ಚಾಗೋಗುತ್ತೆ. ಬಟ್ ಏನಪ್ಪ ಎಲ್ಲದರಲ್ಲೂ ಒಂದು ಅನುಕೂಲ ಅಂದರೆ ವಿದೇಶಿ ಯೋಗ ಅದ್ಭುತವಾಗಿ ನಿಮಗೆ ಕೂಡಿ ಬರುತ್ತೆ. ಬಟ್ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸದಸ್ಯರ ಮಧ್ಯೆ ಸಣ್ಣ ಪುಟ್ಟ ಆತಂಕಗಳಾಗಿರ್ಬೋದು, ಈಗೋ ಕ್ಲ್ಯಾಶಸ್ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಸಂಗಾತಿಯ ನಡುವೆ ಈ 6 ತಿಂಗಳು ಸ್ವಲ್ಪ ಮಾತಿನ ಬರದಲ್ಲಿ ಕೋಪ ಆವೇಶಗಳು ಬೇಡ. ನೀವು ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಏನೋ ಪ್ರಾಫಿಟ್ಸ್ನ ಹೈಡ್ ಮಾಡ್ತಾ ಇದ್ದಾರೆ ಅಥವಾ ವೇಸ್ಟ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲದಂಗೆ ವ್ಯವಹಾರಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ಫ್ಯಾಮಿಲಿ ಬಿಸ್ನೆಸ್ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ನೀವು ಕೆಲವೊಂದು ಸಂದರ್ಭಗಳಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಸಾಲದ ಬಾಧೆಗಳು, ಸಾಲದಿಂದ ವಿಮುಕ್ತರಾಗೋದು, ಈ ಸಾಲಗಾರರಿಂದ ಸ್ವಲ್ಪ ಒತ್ತಡ ಅನ್ನೋದಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅವಮಾನಗಳನ್ನು ನಿರೀಕ್ಷೆ ಮಾಡ್ಬೋದು. ವೃತ್ತಿ ಉದ್ಯೋಗಗಳಲ್ಲಿ ಸಣ್ಣ ಪುಟ್ಟ ಆತಂಕಗಳು, ನಿಮ್ಮ ಅಭಿವೃದ್ಧಿಗೆ ಆತಂಕ ನೀಡುವಂತಹ ಕೆಲವೊಂದು ಶತ್ರುಗಳು ಜಾಸ್ತಿ ಆಗೋದು, ಭಾವೋದ್ವೇಗಗಳು ಅತಿ ಹೆಚ್ಚು ಇರುತ್ತೆ. ಸೊ ಆದ್ದರಿಂದ ಮತ್ತು ಜೂನ್ಲಿಂದ ಅಕ್ಟೋಬರ್ವರೆಗೆ ಲಗ್ನಕ್ಕೆ ಜನ್ಮದಲ್ಲೇ ರಾಶಿಯಲ್ಲೇ ಬರ್ತಾ ಇರುವಂತಹ ಗುರು ಭಗವಾನರು ದೇವಗುರು ಬೃಹಸ್ಪತಿ ಎಗೇನ್ ಇಲ್ಲಿ ಸ್ವಲ್ಪ ಆತಂಕಗಳು, ಕೆಲವೊಂದು ಸಮಸ್ಯೆಗಳು ಅನ್ನೋದು ಇರುತ್ತೆ. ಸಂತಾನದ ವಿಷಯದಲ್ಲಿ ಮುಖ್ಯವಾಗಿ ಸ್ತ್ರೀಯರು, ಆಶ್ಲೇಷ ನಕ್ಷತ್ರದ ಸ್ತ್ರೀಯರು ಗರ್ಭಧಾರಣೆ ಮಾಡುವಂತಹ ಪ್ರಯತ್ನ ಮಾಡುವಂತಹ ಸಂದರ್ಭಗಳಲ್ಲಿ ಅಥವಾ ಇನ್ನು ಅಂದರೆ ಕನ್ಫರ್ಮ್ ಆಗಿರುತ್ತೆ ಪ್ರೆಗ್ನೆನ್ಸಿ, ಆ ಟೈಮಲ್ಲಿ ದೂರದ ಪ್ರಯಾಣಗಳು, ಭಾರ ಎತ್ತೋದು, ಸ್ವಲ್ಪ ಗರ್ಭಧಾರಣೆಯಲ್ಲಿ ಸಮಸ್ಯೆಗಳು, ವಿಳಂಬವಾಗೋದು, ಈ ರೀತಿ ಸಮಸ್ಯೆಗಳಿರೋದಕ್ಕೆ ಅಥವಾ ಇನ್ನೇನು ಕನ್ಫರ್ಮ್ ಆಯಿತು ಅಂತ ಖುಷಿ ಪಡೋಷ್ಟೊತ್ತಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದಕ್ಕೆ ಚಾನ್ಸಸ್ ಇರೋದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸಮಸ್ಯೆಗಳಿರುತ್ತೆ, ಬ್ರೇಕಪ್ ಆಗೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು, ಅಥವಾ ನಿಮ್ಮ ಪ್ರೀತಿ ಪ್ರೇಮಗಳನ್ನು ಅವ್ರ ಮನೆಯಲ್ಲಿ ರಿಜೆಕ್ಟ್ ಮಾಡೋದು, ಈ ರೀತಿ ವಿಷಯಗಳಿಂದ ಸ್ವಲ್ಪ ದೂರ ಆಗೋದು ಇತ್ಯಾದಿ ವಿಷಯಗಳಿರುತ್ತೆ. ಅಂದರೆ ಕೆರಿಯರಲ್ಲಿ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಎಷ್ಟು ಕಷ್ಟಪಟ್ಟರೂ ಕೂಡ ಅದಕ್ಕೆ ತಕ್ಕಂತೆ ರಿಸಲ್ಟ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಬಟ್ ಇಲ್ಲಿನೂ ಅಷ್ಟೇ ಯಾವುದರಲ್ಲಿ ಅನುಕೂಲ ಆಗಿರುತ್ತೆ ಅಂದರೆ ವಿದೇಶಿಯಾನ ಅನುಕೂಲವಾಗಿರುತ್ತೆ, ವಿದೇಶಿ ಕಂಪನಿಗಳ ಮುಖಾಂತರ ಮಾಡ್ತಾ ಇರೋಂಥ ವ್ಯವಹಾರಗಳು ಅನುಕೂಲ ಆಗಿರುತ್ತೆ. ಬಟ್ ರಿಮೈನಿಂಗ್ ವಿಷಯದಲ್ಲಿ ಹುಷಾರಾಗಿರಬೇಕಾಗುತ್ತೆ. ಒಟ್ಟಾಗಿ ವರ್ಷದಲ್ಲಿ ಆಶ್ಲೇಷ ನಕ್ಷತ್ರದವರೆಗೆ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ನವಂಬರ್ ಡಿಸೆಂಬರ್ ಧನ ಕುಟುಂಬ ಸ್ಥಾನಕ್ಕೆ ಬರ್ತಾ ಇರುವಂತಹ ಧನಸ್ಥಾನದಲ್ಲಿ ಗುರು ಎಕ್ಸ್ಟ್ರಾಕ್ಟ್ ಆಗ್ತಾ ಇರುವಂತಹ ಕಾರಣದಿಂದ ವಿಪರೀತವಾಗಿರುವಂತಹ ಧನ ಲಾಭ, ನೀವು ಏನು ಕಳ್ಕೊಂಡಿರ್ತೀರೋ ಅದನ್ನು ಮತ್ತೆ ಪಡೆಯೋದಕ್ಕೆ ಎಜುಕೇಷ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಸಾಲಗಳನ್ನು ತೀರಿಸೋದಾಗಿರಬಹುದು, ಸಾಲ ಬಾಧೆಗಳಿಂದ ವಿಮುಕ್ತಿ ಆಗೋದಾಗಿರ್ಬೋದು, ಹಣಕಾಸಿನ ಸಮಸ್ಯೆಗಳಿಂದ ಹೊರಗಡೆ ಬರೋದಾಗಿರ್ಬೋದು, ಎಲ್ಲಿ ನೀವು ಎಡವಿದೀರೋ ಅಲ್ಲೇ ಮತ್ತೆ ಎದ್ದು ನೀವೇನು ಅಂತ ತೋರಿಸೋ ಪ್ರಯತ್ನ ಮಾಡ್ತೀರ. ಮಾಡಿದಾರೋ ಅಲ್ಲೇ ಮಾಡಿರುವಂತಹ ವ್ಯಕ್ತಿಗಳ ಜೊತೆ ಎಲ್ಲಿ ನಿಮ್ಮನ್ನ ಕೀಳಾಗಿ ನೋಡಿದಾರೋ ಅಂತಹ ವ್ಯಕ್ತಿಗಳೇ ನಿಮ್ಮನ್ನು ಪ್ರೋತ್ಸಾಹ ಮಾಡೋದು, ಶತ್ರುಗಳ ಮೇಲೆ ಗೆಲುವು ಅನ್ನೋದು, ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತ ರೀತಿಯಲ್ಲಿ ಪ್ರಮೋಷನ್ ಪಡೆಯೋದು ಎಕ್ಸಲೆಂಟ್ ಆಗಿರುತ್ತೆ ಕೊನೆಯ 2 ತಿಂಗಳು. ಬಟ್ ಏನು ಮಾಡೋಣ, ಮೊದಲನೇ 10 ತಿಂಗಳು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ಆದರೆ ಭಾಗ್ಯದಲ್ಲಿ ಇರುವಂತಹ ಶನಿ ಪರಮಾತ್ಮ ನಿಮಗೆ ವರ್ಷ ಪೂರ್ತಿ ಕೂಡ ಶನಿ ಅನುಗ್ರಹ, ಶನಿ ಪರಮಾತ್ಮನ ಅನುಗ್ರಹ, ಒಳ್ಳೆಯ ಅವಕಾಶಗಳನ್ನು ಕೊಡೋದಾಗಿರ್ಬೋದು, ನಿಮ್ಮ ಸ್ಥಾಯ, ನಿಮ್ಮ ಹೆಸರು, ನಿಮ್ಮ ಗೌರವ, ಕೀರ್ತಿ, ಪ್ರತಿಭೆ ಎಲ್ಲದರಲ್ಲೂ ಕೂಡ ಬೆಳವಣಿಗೆ ನೀಡ್ತಾ ಇರ್ತಾರೆ. ನಿಮ್ಮ ಕುಟುಂಬಕ್ಕೋಸ್ಕರ
ನಿಮ್ಮನ್ನು ನಂಬ್ಕೊಂಡಿರುವಂತಹ ಕೆಲವೊಂದು ಜವಾಬ್ದಾರಿಗಳಿಗೋಸ್ಕರ ಎಷ್ಟು ಕಷ್ಟ ಬಂದ್ರೂ ಕೂಡ ತಾಳ್ಮೆಯಿಂದ ಸಹಿಸಿಕೊಳ್ಳುವಂತಹ ಒಂದು ಅದ್ಭುತ ರೀತಿಯ ಧೈರ್ಯವನ್ನು ಶನಿ ಪರಮಾತ್ಮ ನಿಮಗೆ ಭಾಗ್ಯದಲ್ಲಿ ನೀಡ್ತಾ ಇರ್ತಾರೆ. ಆತ್ಮವಿಶ್ವಾಸವನ್ನು ಕೊಡ್ತಾ ಇರ್ತಾರೆ. ಯಾವತ್ತೋ ಒಂದಿನ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನು, ಆಪರ್ಚುನಿಟೀಸ್ನ ಕೊಡ್ತಾ ಇರ್ತಾರೆ ಶನಿ ಪರಮಾತ್ಮ ಭಾಗ್ಯದಲ್ಲಿ. ಇನ್ನು ರಾಹು ಅಷ್ಟಮ ಸಪ್ತಮ ಸ್ಥಾನಗಳಲ್ಲಿ, ಅಂದರೆ ನವಂಬರ್ ಎಂಡಿಂಗ್ವರೆಗೂ ಅಷ್ಟಮ, ಆಮೇಲೆ ಸಪ್ತಮ ಸ್ಥಾನಕ್ಕೆ ಬರುವಂತಹ ರಾಹು ಕುಂಭ ಮಕರ ರಾಶಿಯಲ್ಲಿ ಇರುತ್ತಾ, ಅನುಕೂಲವಾಗಿ ಇಲ್ಲ, ಕೆಲವೊಂದು ವಿಷಯಗಳು ನಿಮಗೆ ಅನುಕೂಲವಾಗಿ ಇರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾನಸಿಕ ಆತಂಕ, ಆಂಗ್ಸೈಟಿ, ಕೆಲವೊಂದು ಸಾರಿ ವಾಹನ ಅಪಘಾತಗಳು, ವೇಗವಾಗಿ ಚಲಾಯಿಸೋದು, ಹೆಲ್ಮೆಟ್ ಧಾರಣೆ ಮಾಡಿ ಚಲಾಯಿಸಬೇಕಾಗಿರುತ್ತೆ ಈ ವರ್ಷ. ರಾತ್ರಿ ಹೊತ್ತು ಪ್ರಯಾಣಗಳು ಸಾಕಷ್ಟು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಫೋನಲ್ಲಿ ಮಾತಾಡ್ತಾ ಪ್ರಯಾಣ ಮಾಡೋದು, ಮದ್ಯಪಾನ ಮಾದಕ ವಿಷಯಗಳನ್ನು ತಗೊಂಡು ಪ್ರಯಾಣ ಮಾಡೋದು ಮಾಡಲಿಕ್ಕೆ ಹೋಗಲೇಬೇಡಿ ಆಶ್ಲೇಷ ನಕ್ಷತ್ರದವರು ಈ ವರ್ಷ. ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಕ್ಕೆ ನೀವು ಆದಮೇಲೆ ಬಾಧೆ ಬೀಳೋದಕ್ಕಿಂತ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು ತಗೊಳ್ಳೋದು ಇಂಪಾರ್ಟೆಂಟ್. ಯಾವುದಾದ್ರೂ ಕಾಲ್ ಬಂದರೆ ಒಂದು 5 ನಿಮಿಷ ಸೈಡ್ಗೆ ಹಾಕಿ, ಅಥವಾ ನಿಮ್ಮ ಡೆಸ್ಟಿನೇಷನ್ ರೀಚ್ ಆದಮೇಲೆ ಫೋನ್ ಮಾಡಿ ಅಲ್ವಾ. ಏನು ನೋಡ್ತಾ ಇರ್ತೀವಿ, ಕತ್ತು ಸೈಡಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ತಾ ಇರ್ತಾರೆ, ತುಂಬ ಭಯ ಆಗುತ್ತೆ. ಅವರಿಗೆ ಮಾತ್ರ ಅಲ್ಲ, ಅವರ ಹಿಂದೆ ಬರ್ತಾ ಇರುವಂತಹ ವ್ಯಕ್ತಿಗಳ ಜೀವಗಳು ಇವರ ಮೇಲೆ ಡಿಪೆಂಡ್. ಇವರು ಮಾಡುವಂತಹ ಸಣ್ಣ ಪುಟ್ಟ ತಪ್ಪಿನಿಂದ, ಅದು ಗೊತ್ತಿದ್ದು ಮಾಡುವಂತಹ ತಪ್ಪುಗಳಿಂದ ಎಷ್ಟೋ ಜನರನ್ನು ಬಲಿ ತಗೊಳ್ತಾ ಇರ್ತಾರೆ. ಸೊ ದಯವಿಟ್ಟು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಆದ್ದರಿಂದ ಲೈಫಲ್ಲಿ ಸ್ವಲ್ಪ ಅನ್ಸ್ಯಾಟಿಸ್ಫ್ಯಾಕ್ಷನ್, ವಿವಾಹ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳು ಅನ್ನೋದು ಇರುತ್ತೆ. ಬಟ್ ಯಾವುದಕ್ಕೂ ಅಶ್ಲೇಷ ನಕ್ಷತ್ರದವರು ಒಮ್ಮೆ ನಿಮ್ಮ ಪರ್ಸನಲ್ ಚಾರ್ಟನ್ನು ಅನುಭವಸ್ಥರಾಗಿರುವಂತಹ ಜ್ಯೋತಿಷ್ಯರ ಮುಖಾಂತರ ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ. ಯಾಕಂದರೆ ಏನಾದರೂ ಪರಿಹಾರಗಳು ಮಾಡಬೇಕಾ, ಅಥವಾ ರಾಹುಕೇತು ದಶೆ ನಡೀತಾ ಇದೆಯಾ, ಏನಾದರೂ ಪರಿಹಾರಗಳಿದೆಯಾ ಅನ್ನುವಂಥ ವಿಷಯಗಳನ್ನು ತಿಳ್ಕೊಬೋದು. ಈ ವರ್ಷ ರಾಹುಬಲ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು, ಪ್ರತಿ ಗುರುವಾರ ಯೆಲ್ಲೋ ಕಲರ್ ಡ್ರೆಸ್ನ ವೇರ್ ಮಾಡಿ. ಪ್ರತಿ ಗುರುವಾರ ಯೆಲ್ಲೋ ಕಲರ್ ಇರುವಂತಹ ಯಾವುದಾದ್ರೂ ಸ್ವೀಟ್ನ ನೀವು ದಾನ ಮಾಡೋದರಿಂದ, ಪ್ರಸಾದವಾಗಿ ಕೊಡೋದರಿಂದ, ಹಸುಗಳಿಗೆ ಗೋಮಾತೆಗೆ ಆಹಾರವಾಗಿ ಈ ಕಡಲೆಕಾಳನ್ನು ಆಹಾರವಾಗಿ ನೀಡೋದರಿಂದ, ಅಥವಾ ಸೊಪ್ಪನ್ನ ಆಹಾರವಾಗಿ ನೀಡೋದರಿಂದ, ಈ ಗುರುರಾಯರ ದರ್ಶನವನ್ನು ಪಡೆಯೋದರಿಂದ, ಗುರುಬಲಗೋಸ್ಕರ ಮುಖ್ಯವಾಗಿ ಈ ಕನಕಪುಷ್ಯ ರಾಗರತ್ನವನ್ನು ಧರಿಸೋದ್ರಿಂದ ಈ ಕೆಲವೊಂದು ವಿಷಯಗಳಲ್ಲಿ ಗುರುಬಲ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಗುರುಬಲದಿಂದ ಅಸಾಧ್ಯವನ್ನು ಕೂಡ ಸುಸಾಧ್ಯ ಮಾಡುವಂತಹ ಶಕ್ತಿ ಆ ಗುರುರಾಯರು ನಿಮ್ಮ ಜೀವನದಲ್ಲಿ ನೀಡಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.